ನೀವು ನಿಮ್ಮ ಹೆಂಡತಿಗೆ ಹೇಳಿದ ಕೊನೆಯ ಸುಳ್ಳು ಯಾವುದು? ಅಂದರೆ ಕೊನೆಯದಾಗಿ ಹೇಳಿದಂಥ ಸುಳ್ಳು, ಇತ್ತೀಚೆಗೆ ಹೇಳಿರುವಂಥ ಸುಳ್ಳು ಯಾವುದು? ಜನರಲಿ ನಾನು ಶ್ರೀಮತಿ ಹತ್ರ ಸುಳ್ಳು ಹೇಳಲ್ಲ, 99 ಭಾಗ ಸುಳ್ಳು ಹೇಳಲ್ಲ. ಯಾವ್ದಾದ್ರು ಒಂದು ಭಾಗದಲ್ಲಿ ಯಾವ್ದಾದ್ರು ದುಡ್ಡಿನ ವಿಷಯ ಕೇಳ್ತಾರೆ, ಅದಕ್ಕಾದರೆ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹೇಳ್ತಾರೆ, ಬೇರೆ ಇನ್ಯಾವುದನ್ನು ಸುಳ್ಳು ಹೇಳಲ್ಲ ಅವರು. ನಿಮ್ಗಿರೋ ಕೆಟ್ಟ ಅಭ್ಯಾಸ ಯಾವುದು? ಕೋಪ, ಸಡನ್ನಾಗಿ ಕೋಪ ಬರುತ್ತೆ, ಕೆಟ್ಟ ಅಭ್ಯಾಸ. ಅದನ್ನ ಬಿಡಬೇಕಂತ ಅನ್ಕೊಂತಿದ್ದೀರಾ ಯಾವತ್ತಾರು? ಮೆಡಿಟೇಷನ್ ಮಾಡಿದ್ದೀನಿ, ಈಗ ಕಮ್ಮಿ ಆಗಿದೆ. ಮೇಡಮ್ ನಿಮಗೆ ಏನನ್ಸುತ್ತೆ? ಸರ್ಗೆ ಕೋಪ ಅದೊಂದು ದುರಭ್ಯಾಸ ಅನ್ಸುತ್ತಾ ಬಿಡಬೇಕಂತ? ಕೋಪ ಅಂದರೆ ಒಂದು ಸ್ವಲ್ಪ ಕೋಪ ಇದೆ, ಅದನ್ನು ಅವ್ರು ಬಿಡಬೇಕು, ಇವಾಗ ಕಡಿಮೆ ಮಾಡಿದ್ದಾರೆ. ಸೊ ನೀವು ಕೊನೆಯದಾಗಿ ಕಣ್ಣೀರಿಟ್ಟಿದ್ದು ಯಾವ ವಿಚಾರಕ್ಕೆ? ಅನಾವಶ್ಯಕವಾಗಿ ನಮ್ಮ ಯಡಿಯೂರಪ್ಪ ಸಾಹೇಬರನ್ನ ಜೈಲಿಗೆ ಹಾಕಿಸಿದಂಥ ಸಂದರ್ಭದಲ್ಲಿ ಒಬ್ಬ ಜನನಾಯಕನ ಅವತ್ತಿನ ದಿನ ರಾಜಕೀಯ ಉದ್ದೇಶ ದುರುದ್ದೇಶದಿಂದ ಅವರು ಇಳಿದು 14 ದಿವಸಕ್ಕೆ ಆಗಿದಾಗ ಗುರುವಾಯೂರ್ಗೆ ಹೋಗಿ ಬೆಳಗಿನ ಜಾವ 3 ಗಂಟೆಯಲ್ಲಿ ಪ್ರಾರ್ಥನೆ ಮಾಡಿದ ಕೃಷ್ಣನ ಹತ್ರ. ಏನೂ ತಪ್ಪಿಲ್ಲದಲೇ ನಮ್ಮ ಯಡಿಯೂರಪ್ಪನವ್ರಿಗೆ ಈ ಶಿಕ್ಷೆ ಆಯ್ತಲ್ಲ ಅಂತ ಅವತ್ತು ತುಂಬ ನೊಂದ್ಕೊಂಬಿಟ್ಟು ನಾವೆಲ್ಲ. ನಾವು ದೇವರಂತ ನೋಡಿದ್ದೇ ಯಡಿಯೂರಪ್ಪನ ರಾಜಕೀಯದಲ್ಲಿ. ನಿಮಗೆ ಭಯ ಇದೆ ಅಂತ ಅಂದರೆ ಯಾರ ಮೇಲೆ ಭಯ ಇದೆ? ಒಂದು ದೇವ್ರ ಮೇಲೆ ಭಯ ನನಗೆ, ತಪ್ಪು ಮಾಡಿದ್ರೆ ಶಿಕ್ಷೆ ಇರುತ್ತೆ ಅನ್ನೋದು ನಂಬಿಕೆ ಇರೋನು ನಾನು. ಮೇಡಮ್ ನಿಮಗೆ ಯಾರ ಮೇಲೆ ಭಯ ಇದೆ? ನನಗೆ ಭಯ ಅಂದರೆ ನನ್ನ ಮೇಲೆ ಭಯ ಇರ್ತದೆ ಅವ್ರಿಗೆ ಯಾವಾಗಲೂ. ನಿಮ್ಮ ಮೊದಲ ಕ್ರಶ್ ಯಾವಾಗಾಗಿತ್ತು, ಯಾರ ಮೇಲಾಗಿತ್ತು? ನಮಗೆ ಕ್ರಶ್ ಅನ್ನೋದೇ ನನಗೆ ಮೀನಿಂಗ್ ಗೊತ್ತಿಲ್ವಲ್ಲ. ನಾನು ಒಬ್ಬ ರೌಡಿ ಇದ್ದಂಗಿದ್ದೆ ಆ ಕಾಲೇಜ್ ಡೇಸಲ್ಲಿ. ಆದರೆ ನನ್ನ ಯಾರು ಪ್ರೀತಿ ಮಾಡೋರು, ನಾನು ಹೋದರೆ ಓಡೋರು ಜನನೇ ಅಲ್ಲಿ. ಪಾರಿಜಾತ ಮೇಡಮ್, ನೀವು ಸರ್ ಪ್ಯಾಕೆಟಲ್ಲಿ ಇವ್ರು ಯಾವಾಗ ಕದೀತಿರ್ತಾರೆ ಬಿಡಿ, ನಾನು ಪರಸಿಟ್ರೆ ನಾನು ಏನು ಗೊತ್ತಾ, ನನ್ನ ಹತ್ರ ಇಲ್ದಲ್ಲ ಇದ್ದರೆ ಮಾತ್ರ ಇನ್ನೂ ಮಲಗಿರ್ತಾರೆ ಕೇಳೋದಕ್ಕೆ. ತೊಗೊಳ್ಳೋದೇ ನಾನು 500-1000 ರೂಪಾಯಿನ, ಅದನ್ನು ಲಕ್ಷಾಂತರ ರೂಪಾಯಿ ತೊಗೊಂಡಿದ್ದೀರಾ ಅನ್ನೋ ಥರ ಹೇಳ್ತಾರೆ ಇವರು.